ಮಾಡ್ತಿದ್ಯಲ್ಲ ರೀ ಗಣೇಶ ಅಂತೂ ಕಣ್ಬಿಟ್ಬಿಟ್ಟ. ನಾನು ದಿನ 21 ಗರ್ಕೆ ಇಟ್ಟು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಮ್ಯಾಟ್ರಿಮೋನಿ ಆಫೀಸಿಂದ ಕಾಲ್ ಬಂದಿತ್ತು. ನಮ್ಮ ಶ್ರುತಿಗೆ ಹುಡುಗ ನೋಡಕ್ ಬರ್ತಿದಾರಂತೆ, ಅದು ಇವತ್ತೇ. ಹೇ ಪದಿ, ಗಣೇಶ ನಿನ್ ಪೂಜೆಗೆ ಹೆದರ್ಕೊಂಡೆ ವರ ಕೊಟ್ಬಿಟ್ಟ. ಅದಕ್ಕೆ ಎಂತ ಸಿಹಿ ಸುದ್ದಿ ಹೇಳಿದ್ರಿ ನೀವು. ನಿಮ್ ಬಾಯಿಗೆ ಸಕ್ಕರೆ ಹಾಕ್ತೀರಿ. ಅಪ್ಪ ಅಂತೂ ಈ ಮನೆ ಕಷ್ಟಕ್ಕೂ ಕೊನೆ ಬಂತು. ಇನ್ಮೇಲೆ ನನ್ನ ಆಸೆನೂ ಈಡೇರುತ್ತೆ. ನನ್ ಗುಂಡು ಬಂದು ನನ್ನ ಹಾರಿಸ್ಕೊಂಡು ಹೋಗ್ತಾನೆ. ಮತ್ತೆ ನಿಮ್ಮನ್ನ ಹಾರಿಸ್ಕೊಂಡು ಹೋಗೋದಕ್ಕೆ ಕ್ರೇನೇ ತರಬೇಕು. ಆಮೇಲೆ ಫ್ಲೈಟ್ ತೂತಾಗ್ಬಿಟ್ರೆ ಏನೇ ನಿನ್ ಮಾತಿನ ಅರ್ಥ? ನಾನು ದಪ್ಪ ಇದ್ದೀನಿ ಅಂತನಾ? ಅಯ್ಯೋ ಅಲ್ಲ ಅತ್ತೆ, ನೀವು ನಿಮ್ ಮನ್ಸ್ ತರನೇ ವಿಶಾಲವಾಗಿದ್ದೀರಾ ಅಂತ. ಏಯ್ ತರ್ಲೆ, ಬಾಯಿಸ್ಕೊಂಡು ಕೂತ್ಕೊಳೆ. ಅಪ್ಪ ಗಣೇಶ, ಕೊನೆಗೂ ನನ್ನ ಕೂಗು ಕೇಳಿಸ್ಬಿಡ್ತಲ್ಲ. ನನ್ನ ಮಗಳು ಭಾಳ ಬೆಳಗಿದ್ರೆ ನಿನಗೆ ತುಪ್ಪದ ದೀಪ ಹಚ್ತೀನಪ್ಪ. ಇಷ್ಟು ದಿನ ಇವರೆಲ್ಲರೂ ನೋವಿಗೆ ಕಾರಣ ಆಗಿದ್ದೆ. ಇವತ್ತು ಬರೋ ಗಂಡು ಹೇಗಿದ್ರು ಪರವಾಗಿಲ್ಲ, ಒಪ್ಕೊಂಡು ಇವ್ರ ಭಾರ ಇಳಿಸಿ ಇವ್ರಿಗೆಲ್ಲ ಖುಷಿ ಕೊಡಬೇಕು. ಶ್ರುತಿ, ನೀನು ಹೋಗಿ ರೆಡಿ ಆಗಮ್ಮ. ಕಾಮು ಅವಳಿಗೆ ಸಹಾಯ ಮಾಡಮ್ಮ. ನಾನು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸರಿ ಅದಕ್ಕೆ. ಅಮ್ಮ, ಶುಭಾನೂ ಇದ್ದಿದ್ರೆ ಚೆನ್ನಾಗಿರೋದು. ಅಯ್ಯೋ, ಅವಳು ಯಾವುದೋ ಕೆಲಸಕ್ಕೆ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿದ್ದಾಳೆ. ಈ ವಿಷಯ ಗೊತ್ತಾದರೆ ನಮಗಿಂತ ಹೆಚ್ಚು ಅವಳೇ ಖುಷಿ ಪಡೋದು. ನೀನು ಹೋಗು ಬೇಗ. ಕಾಮು ಬಾ ಶ್ರುತಿ. ಏಯ್, ನೀವೇನೇ ಮಾಡ್ತಾ ಇದ್ದೀರಾ? ಸ್ಕೂಲು ಕಾಲೇಜ್ಗೆ ಹೊತ್ತಾಗ್ಲಿಲ್ವಾ? ಹೋಗಿ ಬೇಗ, ಹೋಗಿ ಹೋಗಿ ಬೇಗ. ರೀ, ಯಾಕೋ ಕೈ ಕಾಲೇ ಆಡ್ತಿಲ್ಲ ಕಣ್ರಿ, ಏನೂ ತೋಚ್ತಾನೇ ಇಲ್ಲ. ನೀವು ಬೇಗ ಹೋಗಿ ಸ್ವೀಟು, ಹೂವು, ಹಣ್ಣು ಎಲ್ಲ ತಂದ್ಬಿಡಿ. ನಾನು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಪುಟ್ಪುಟಾಣಿ ಟೈರು, ಪುಟ್ಪುಟಾಣಿ ಟೈರು, ಪುಟಪುಟ ಅಂತ ಓಡುತ್ತೆ ಜೋರು, ಪುಟಪುಟ ಅಂತ ಓಡುತ್ತೆ ಜೋರು. ಹಿಡಿಯಕ್ ಹೋಗದೆ ಸಿಗದು, ನಿಲ್ಸಕ್ ಹೋಗದ್ರೆ ನಿಲ್ದು. ಪುಟ್ಪುಟಾಣಿ ಟೈರು ಬಲು ಬಲು ಹುಷಾರು. ರೀ, ಆಹಾ, ಈ ಪುಟಾಣಿ ಟೈರ್ ಅಲ್ವನೆ ನಮ್ಮ ಸಂಸಾರದ ಬಂಡಿನ ನಡೆಸ್ತಾ ಇರೋದು? ಅಲ್ವೇನೆ ಪದ್ದಿ, ಮುದ್ದು ಬೆತ್ತಿ. ರೀ, ನಿಮ್ಗೇನು ಹೊತ್ತು ಗೊತ್ತು ಒಂದು ಇಲ್ವಾ? ಹೋಗಿ ಕೆಲಸ ನೋಡಿ ಹೋಗ್ರಿ. ನಾಚಿಕೆ ನೋಡು, ಇನ್ನೂ ಕಡಿಮೆ ಆಗಿಲ್ಲ. ರೀ, ಈಗ ಮಾರ್ಕೆಟ್ಗೆ ಹೋಗ್ತಾರಲ್ಲ, ಅಲ್ಲಿ ಒಂದು ಅರ್ಧ ಕೆಜಿ ಮೈಸೂರು ಪಾಕ್ ನನಗೆ ನಿನಗಿಂತ ಸಪ್ರೇಟಿಗೆ ಕಟ್ಸ್ಕೊಂಡ್ಬಿಟ್ಲ. ರೀ, ಆಯ್ತು ಆಯ್ತು ಆಯ್ತು. ಪುಟ್ಪುಟಾಣಿ ಟೈರು, ಪುಟಾಣಿ ಟೈರು, ಪುಟ್ಪುಟ ಅಂತ ಓಡುತ್ತೆ ಜೋರು. ಹಬ್ಬ ಗಣೇಶ, ಗಣೇಶ ಎಲ್ಲ ಒಳ್ಳೇದು ಮಾಡಪ್ಪ. ಈ ಮದ್ವೆ ನಡೆದ್ರೆ ನಾನು ಸತ್ತೋಗ್ತೀನಿ ಬೇಬಿ. ಬೇಬಿ, ನಾನು ಹೇಳೋದು ಕೇಳು, ಎಲ್ಲ ಸರಿ ಹೋಗುತ್ತೆ, ನೀನು ಆರಾಮಾಗಿರು. ಏನ್ ಗೊತ್ತಾಗುತ್ತೆ? ಅಮ್ಮ ಅನ್ಕೊಂಡಿದ್ದವರೇ ಹಿಂಗ್ ಮಾಡಿದ್ರು, ನಮ್ ಪ್ರೀತಿಗೆ ಅವರೇ ಮುಳ್ಳಾದ್ರು. ಏನು, ನನಗೂ ಅದೇ ಟೆನ್ಷನ್. ನೀನೇ ಹೇಳ್ದಿಯಲ್ಲ, ಅತ್ತೆ ನಮ್ಮ ಕಡೆ ಇದ್ದಾರೆ ಅಂತ. ನಿಜವಾದ ಪ್ರೀತಿಗೆ ಒಬ್ರು ವಿಲನ್ ಇದ್ದರೆ ಅದನ್ನ ಉಳ್ಸೋಕೊಬ್ರು ಹೀರೋ ಇದ್ದೇ ಇರ್ತಾರೆ. ಡೋಂಟ್ ವರಿ ಬೇಬಿ. ಏನು ಯೋಚನೆ ಮಾಡ್ತಿದ್ಯಾ? ಮಕ್ಕಳು ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರಾಯ್ತಾ? ಇಷ್ಟು ವರ್ಷ ನಾನು ನಿನ್ನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ, ಇನ್ನೂ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ಯಾ? ಈಗಲಾದರೂ ಹೇಳು, ಯಾಕೆ ನಿರ್ಧಾರ ತಗೊಂಡೆ? ಅದು ಯಾರ ಜೊತೆನೂ ಡಿಸ್ಕಸ್ ಮಾಡದೆ ಇಷ್ಟು ದೊಡ್ಡ ವಿಷಯನ ನೀನು ಯಾಕೆ ತೀರ್ಮಾನ ಮಾಡಿದೆ? ಕಾರಣ ಏನು? ರೀ, ನಿಜವಾಗ್ಲೂ ಇದೆಲ್ಲ ಯಾಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಿಲ್ಲ ರೀ. ಯುಕ್ತಾನು ಆ ಹುಡುಗನ ಇಷ್ಟಪಡ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೆ. ಅವಳು ಖುಷಿಯಿಂದನೇ ಈ ಮದುವೆನ ಒಪ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ರೀ. ಸರಿ, ಆಗಿದ್ದಾಗೋಯ್ತು. ಈಗ ಇದನ್ನು ನಾವೇ ಸರಿ ಮಾಡಬೇಕು. ಈ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನಂತ ಬಿಡಿಸಿ ಯುಕ್ತಾಗಿ ಹೇಳು. ಅವಳಿಗೂ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೋತಾಳೆ. ಹೋಗಿ ಮಾತಾಡೋಣ ಬಾ. ಯಾಕೆ ಮಗಳೇ, ಅಮ್ಮನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ನನಗೆ ಗೊತ್ತು, ಅವಳ ಕಡೆಯಿಂದ ತಪ್ಪಾಗಿದೆ. ನಿನ್ನ ಲೈಫ್ ಡಿಸಿಷನ್ ಅವ್ಳು ತಗೋಬಾರ್ದಾಯ್ತು. ಅದು ನಿನ್ನನ್ನು ಕೇಳ್ದಲ್ಲೇ ತಗೋಬಾರ್ದಾಯ್ತು. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತಲ್ವಮ್ಮ. ನಂದಿತಾ,
ಅಪ್ಪ ಅದು ನಂದಿತಾ, ಯಾಕೆ ಹೀಗೆ ಮಾಡಿದೆ, ಏನು ನಡೀತು, ಕನ್ಫ್ಯೂಷನ್ ಏನು, ಇವಳಿಗೂ ಅರ್ಥ ಆಗಲಿ ಹೇಳು. ಯುಕ್ತ, ನನ್ನ ಕ್ಷಮಿಸ್ಬಿಡಮ್ಮ. ನೀನು ಆ ಹುಡುಗನ ಇಷ್ಟಪಡ್ತಿದ್ಯಾ ಅಂತ ಹೇಳಿ ಅದಕ್ಕೆ. ಯುಕ್ತ ಲೈಫ್ಗೆ ಕೊಳ್ಳಿ ಇಟ್ಟು ಈಗ ಸಮಾಧಾನ ಮಾಡೋದಕ್ಕೆ ಬಂದ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಯಾರನ್ನೂ ಒಂದು ಮಾತು ಕೇಳ್ದೆ ಡಿಸ್ಕಸ್ ಮಾಡ್ದೆ ಎಲ್ಲ ನೀವೇ ಹೇಗೆ ನಿರ್ಧಾರ ಮಾಡಿದ್ರಿ? ಮನೆ ಯಜಮಾನಿ ಹೌದು, ಹಾಗಂತ ಏನ್ ಬೇಕಾದ್ರೂ ಮಾಡ್ಬೋದಾ? ಯುಕ್ತಾಗೆ ನಾನಿದ್ದೀನಿ, ಅವಳ ಅಣ್ಣಂದ್ರಿದ್ದಾರೆ, ಅವಳ ಲೈಫ್ ಹಾಳಾಗೋದಕ್ಕೆ ನಾವು ಬಿಡಲ್ಲ. ಯು ಡೋಂಟ್ ವರಿ ಬೇಬಿ. ಮನೋಹರಿ, ಅಮ್ಮ ಮಗಳು ಮಾತಾಡ್ಕೊಳ್ಳೋದಕ್ಕೆ ಬಿಡು. ಅಮ್ಮ ಮಗಳು ಮಾತಾಡಿಕೊಂಡು ಸಮಸ್ಯೆನ ಸರಿ ಮಾಡ್ಕೊಳ್ಳಿ. ಬರೀ ತಪ್ಪುಗಳನ್ನ ಹೇಳ್ತಿದ್ರೆ ಹೇಗೆ? ಅಣ್ಣ, ಮಾತಾಡಿ ಸರಿ ಮಾಡೋಕ್ಕಾಗದೇ ಇರೋಷ್ಟು ಹಾಳಾಗಿದೆ. ಪಾಪ ಮಗಳ ಮನಸ್ಸನ್ನೇ ಒಡೆದಿದ್ದಾರೆ. ಈಗ ಸಿಂಪಲ್ ಆಗಿ ಸಾರಿ, ಕೇರ್ಲೆಸ್ ಆಗಿ ಕನ್ಫ್ಯೂಷನ್ ಅಂದ್ರೆ